ಅಪ್ಪು, ಯಾರೋ ಒಬ್ರು ಮೆಸೇಜ್ ಮಾಡಿದ್ದಾರೆ, ಹರಕೆ ಮರ್ತೋಗಿದೆ ನಮ್ಮದು, ಏನು ಮಾಡಬೇಕು ಅಂತ. ಏನು ಮಾಡ್ಬೋದು? ಹರಕೆ ಮರ್ತೋದ್ರೆ ಸಣ್ಣದಾಗಿ ಪರಿಹಾರ ಅಂತಂದರೆ ನೀವೇನು ಮಾಡಬೇಕು, ಒಂದು 12 ದಿನ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಬೇಕು. ಬೆಳಿಗ್ಗೆ ಸಂಜೆ 2 ಹೊತ್ತು ತುಪ್ಪದ ದೀಪ ಹಚ್ಚಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹಚ್ಚಬೇಕು. ಹಚ್ಬಿಟ್ಟು ನೀವು ನಿಮ್ಮ ಮನೆ ದೇವರು ಯಾವುದಿರುತ್ತೋ, ಶಿವಂಗೆ ಸಂಬಂಧಪಟ್ಟಿದ್ದ ಮನೆ ದೇವರಾದರೆ ಪ್ರತಿ ಸೋಮವಾರದ ದಿನ ಶಿವನಿಗೆ ಹೋಗಿ ಒಂದು ಅರ್ಚನೆ ಮಾಡಿಸಿ ಬಾದಾಮಿ ಹಾಲು ಮಾಡ್ಕೊಂಡು ಹೋಗಬೇಕು. ಮನೆಯಿಂದನೇ ಮಾಡ್ಕೊಂಡು ಹೋಗಿ ಅಲ್ಲಿ ಬರೋಂಥ ಭಕ್ತಾದಿಗಳಿಗೆಲ್ಲ ಬಾದಾಮಿ ಹಾಲು ಕೊಡಿ. ಅದರಿಂದ ಶಿವಂಗೆ ಸಂಬಂಧಪಟ್ಟಿದ್ದು ನೀವು ಏನಾರು ಹರಕೆಗಳನ್ನು ಮಾಡ್ಕೊಂಡಿದ್ರೆ ಆ ದೋಷಗಳು ನಿಮಗೆ ಪರಿಹಾರ ಆಗುತ್ತೆ. ಅದೇ ರೀತಿ ನಿಮ್ಮ ಮನೆ ದೇವರು ವಿಷ್ಣು ಆಗಿದ್ದರೆ ಪ್ರತಿ ಶನಿವಾರ ದಿನ ಹೋಗಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರಿಗೆ ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ ಅಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಏನಾದರೂ ಒಂದು ಸಿಹಿ ಪದಾರ್ಥಗಳು, ಅಂದರೆ ಸಾಮಾನ್ಯ ಏನು ಅಂತಂದರೆ ಸಿಹಿ ಪದಾರ್ಥ ಯಾವುದಾದ್ರೂ ಪರವಾಗಿಲ್ಲ, ಲಾಡು ಆಗ್ಬೋದು, ಪಾಯಸ ಆಗ್ಬೋದು, ಇಂಥದ್ದು ಏನಾದರೂ ಬರುವಂಥ ಭಕ್ತಾದಿಗಳು ಅದನ್ನು ದಾನ ಮಾಡೋದ್ರಿಂದ ನೀವು ಯಾವುದೇ ಹರಕೆ ಮಾಡಿಕೊಂಡು ಮರ್ತೋಗಿದ್ದುವೆ ಅಥವಾ ನಿಮಗೆಲ್ಲರೂ ಹೋಗಿ ಪುರೋಹಿತರನ್ನು ಕೇಳಿದಾಗ ನಿಮಗೆ ಹರಕೆಯಿಂದ ಈ ಥರ ತೊಂದರೆಗಳಾಗ್ತಾ ಇದೆ ಅಂತ ಏನಾದ್ರು ಪ್ರಶ್ನೆಯಲ್ಲಿ ಬಂದಿದ್ದರೆ ಆ ದೋಷಗಳೆಲ್ಲ ನಿಮಗೆ ಪರಿಹಾರ ಆಗುತ್ತೆ. ಅದರಿಂದ ಶಿವಂಗೆ ಸಂಬಂಧಪಟ್ಟಿದ್ದಾದರೆ ಈ ಥರ ಮಾಡಿ, ವಿಷ್ಣುಗೆ ಸಂಬಂಧಪಟ್ಟಿದ್ದಾದರೆ ಈ ಥರ ಮಾಡಿ, ಆವಾಗ ನಿಮಗೆ ಆ ದೋಷಗಳು ಪರಿಹಾರ ಆಗುತ್ತೆ. ನಿಮಗೆ ಒಂದು 2-3 ತಿಂಗಳಲ್ಲಿ ಒಳ್ಳೆಯ ರಿಸಲ್ಟು ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆಯದಾಗುತ್ತೆ.